ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ರಜೆಯಲ್ಲಿ ಬ್ಯುಸಿ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಆದರೂ ಸ್ವಲ್ಪ ಟೈಮ್ ಮಾಡಿಕೊಂಡು ನನ್ನ ಈ ಶಾಪಿಂಗ್ ವೀಡಿಯೋಸನ್ನು ನೋಡಿ ಎಂಜಾಯ್ ಮಾಡಿ. ಎಲ್ಲರೂ ಏಪ್ರಿಲ್ ಮೇನಲ್ಲಿ ರಜೆ ಇರೋದ್ರಿಂದ ಎಲ್ಲರೂ ಅಕ್ಕ ಬರೋದು, ಆಂಟಿ ಬರೋದು, ಅಮ್ಮ ಬರೋದು, ಎಲ್ಲರ ಮನೆಯಲ್ಲೂ ಇದು ಸರ್ವೇ ಸಾಮಾನ್ಯ. ಸೊ ಎಲ್ಲರೂ ಆ ಊರಲ್ಲಿ ಏನೇನು ಫೇಮಸ್ ಇದೆ ಅಂತ ತಿಳ್ಕೊಳೋಕೆ ತುಂಬ ಕ್ಯೂರಿಯಾಸಿಟಿಯಲ್ಲಿರ್ತಾರೆ. ಅದೇ ಥರ ನನ್ನ ಮನೆಗೆ ನನ್ನ ಅಕ್ಕ ಮತ್ತು ನನ್ನ ಆಂಟಿ ಬಂದಿದ್ದರು. ಬೆಳಗಾಮಲ್ಲಿ ಏನಿದೆ, ಏನು ಸ್ಪೆಷಲ್ ಇದೆ, ಏನಾದರೂ ನಾವು ಶಾಪಿಂಗ್ ಮಾಡ್ಬೋದಾ ಅಂತ ಹೇಳಿಬಿಟ್ಟು ನಾವೇನು ಮಾಡಿದ್ವಿ, ಒಂದು ದಿವಸ ನಾನು ಬೆಳಗ್ಗೆ ಅಡುಗೆ ಎಲ್ಲ ಮುಗಿಸ್ಕೊಂಡು ನಾವು ಶಾಪಿಂಗ್ ಮಾಡಲಿಕ್ಕೆ ಅಂತ ಹೇಳಿ ಸೀದಾ ನಾನು ಕಡೆ ಬಜಾರ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ನೀವು ನೋಡ್ಬೋದು, ಇದು ನಮ್ಮ ಬೆಳಗಾವಿಯ ಕಡೆ ಬಜಾರ್. ಇಲ್ಲಿಂದ ಎಲ್ಲ ನಿಮಗೆ ಶಾಪ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ನನ್ನ ಅಕ್ಕನಿಗೆ ನಾನು ಅವಳಿಗೆ ನನ್ನ ಹತ್ರ ಒಂದು ಲಕ್ಷ್ಮೀ ಸರ ಇತ್ತು. ನಾನದು ಬಿಗ್ ಬಜಾರಲ್ಲಿ ತೊಗೊಂಡಿದ್ದೆ. ಅವಳಿಗೆ ಅದೇ ಸರ ಇಷ್ಟ ಆಗಿದೆ ಅಂತೆ. ಬಟ್ ಇವಾಗ ಬೆಳಗಾವಲ್ಲಿ ಬಿಗ್ ಬಜಾರ್ ಇಲ್ಲ, ಅದನ್ನು ತೆಗೆದು ಅಲ್ಲಿ ಬೇರೆ ಏನೋ ಮಾಡಿದ್ದಾರೆ. ಅದಕ್ಕೆ ಅದೇ ಥರ ಪ್ಯಾಟರ್ನು ಏನಾದರೂ ನಮಗೆ ಕಡೆ ಬಜಾರಲ್ಲಿ ಏನಾದರೂ ಸಿಗ್ಬೋದಾ ಅಂತ ಹೇಳಿ ನಾವು ಹುಡುಕಿದ್ವಿ. ಅದ್ರ ಕತೆ ಏನಾಯಿತು ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಇದು ನೋಡಿ, ನಾವು ಪಂಗ್ರು ಗಲ್ಲಿಯಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಪಂಗ್ರು ಗಲ್ಲಿಯಲ್ಲಿ ಹೋಲ್ಸೇಲ್ ಶಾಪ್ಸ್ ಇದೆ, ಜ್ಯುವೆಲ್ರಿದು. ಆಮೇಲೆ ಡ್ರೆಸ್ಸಸ್ಸು ಎಲ್ಲ ಹೋಲ್ಸೇಲ್ ಎಲ್ಲ ಸಿಗುತ್ತೆ ಇಲ್ಲಿ. ನೀವಿಲ್ಲಿ ನೋಡ್ಬೋದು, ಈ ಥರ ತುಂಬ ಶಾಪ್ಸ್ ಇದೆ ಪಂಗ್ರು ಗಲ್ಲಿಯಲ್ಲಿ. ನಾವಿಲ್ಲಿ ಒಂದು ಶಾಪಿಗೆ ಹೋದ್ವಿ, ಇಲ್ಲೇನಾದರೂ ನಮಗೆ ಸಿಗ್ಬೋದಾ ಅಂತ ಹೇಳಿ. ಅವಳು ಇಷ್ಟಪಟ್ಟಿದ್ದು ಲಕ್ಷ್ಮೀ ಸರ, ಅಂದರೆ ಅವಳಿಗೆ ಲಕ್ಷ್ಮೀ ಪೆಂಡೆಂಟ್ ಇರಬೇಕಂತೆ, 2 ಎಳೆ ಸರ ಇರಬೇಕಂತೆ. ಆ 2 ಎಳೆನೂ ತುಂಬ ಸೂಕ್ಷ್ಮವಾಗಿ ತುಂಬ ನೈಸ್ ಡಿಸೈನ್ ಇರಬೇಕಂತೆ. ನಾವು ಆ ಶಾಪಲ್ಲಿ ನಮಗೆ ಸಿಗಲಿಲ್ಲ. ನಾವು ಮತ್ತೆ ನೆಕ್ಸ್ಟ್ ಶಾಪು ಏನಾದರೂ ಸಿಗ್ಬೋದಾ ಅಂತ ಹೇಳಿ ಹುಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಆಂಟಿ ತಮಾಷೆ ಮಾಡ್ತಾಯಿದ್ರು, ಇವಳಿಗೆ ಇಷ್ಟ ಆಗಿದ್ದು ಸರ ನಾವು ಹೇಳಿ ಮಾಡಿಸ್ಬೇಕು, ಇವಳು ಒಂದು ತಲೆಯಲ್ಲಿ ಒಂದು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಒಂದು ಸರ, ಅದೇ ಬೇಕು ಅಂತ ಹೇಳಿ. ನೋಡಿ, ಇದು ಮತ್ತೆ ನಾವು ಬೇರೆ ಶಾಪಲ್ಲಿ ನಾವು ಹೋಗಿದ್ವಿ. ಅವಳಿಗೆ ಇಷ್ಟ ಆಗಿದ್ದು ಅದು ಲಕ್ಷ್ಮೀ ಪೆಂಡೆಂಟ್ ಇರೋ ಏನಾದರೂ ಸಿಗ್ಬೋದಾ ಅಂತ ಹೇಳಿ. ನೋಡಲಿ, ಅವರು ಇದನ್ನು ಕೇಳ್ತಾಯಿದ್ರು, ಇದ್ರದ್ದು ಪ್ರೈಸ್ ಎಷ್ಟು ಅಂತ ಹೇಳಿ. ಇದು ಏನೋ ಒಂದು 3000 4000 ಹೇಳಿದರು. ಅದು ಅವಳ ಬಜೆಟಲ್ಲಿ ಇರಲಿಲ್ಲ. ನಾವು ಮತ್ತೆ ಈ ಶಾಪಲ್ಲಿ ಏನಾದರೂ ಮತ್ತೆ ಬೇರೆ ಸಿಗ್ಬೋದಾ ಅಂತ ಎಲ್ಲ ನೋಡ್ತಾ ಇದ್ವಿ. ನಮಗೆ ಈ ಶಾಪಲ್ಲಿ ಎಲ್ಲ ಡಿಸೈನು ಆಲ್ಮೋಸ್ಟ್ ಎಲ್ಲ, ಇದು ಸ್ವರ್ಣ ಶೃಂಗಾರ ಅಂತ ಹೇಳಿ ಕಾರ್ತಿಕಾ ಸ್ಯಾರೀಸ್ ಇದೆಯಲ್ಲ, ಅದೇ ಲೈನಲ್ಲಿ ಸ್ವಲ್ಪ ಮುಂದ್ಗಡೆ ಹೋದರೆ ನಮಗೆ ಸಿಗುತ್ತೆ. ಇಲ್ಲಿ ಅಷ್ಟೇ ಎಲ್ಲ 500 600 700 ಎಲ್ಲ ಸರಗಳು, ಎಲ್ಲ ಜ್ಯುವೆಲ್ರಿಗಳು, ಆರ್ನಮೆಂಟ್ಸ್ಗಳು ಎಲ್ಲ 500 600 ಎಲ್ಲ ಸ್ಟಾರ್ಟ್ ಇತ್ತು ಇಲ್ಲಿ. ನೀವಿಲ್ಲಿ ನೋಡ್ಬೋದು, ಎಲ್ಲ ಥರದ ಡಿಸೈನ್ಸ್ ಹಾಕಿದ್ರು ಇಲ್ಲಿ. ಇಲ್ಲಿ ನಮಗೆ ಅದು ವೈಟ್ ಸ್ಟೋನು, ಗ್ರೀನ್ ಸ್ಟೋನಿಂದು ಆರ್ನಮೆಂಟು, ಜ್ಯುವೆಲ್ರಿ ಎಲ್ಲ ತುಂಬ ಲೈಕ್ ಆಯಿತು. ನಾವು ನೋಡ್ತಾ ಇದ್ವಿ ಒಂದಾದ್ಮೇಲೆ ಒಂದು, ಯಾವುದಾದ್ರೂ ನಮ್ಮ ಅಕ್ಕನಿಗೆ ಲೈಕ್ ಆಗ್ಬೋದಾ ಅಂತ ನಾನು ನೋಡ್ತಾನೇ ಇದ್ದೆ. ಅವಳು ಈ ಥರ ಹೆವಿ ಜ್ಯುವೆಲ್ರಿ ಎಲ್ಲ ವೇರ್ ಮಾಡಲ್ಲ, ಜಸ್ಟು ಲಕ್ಷ್ಮೀ ಪೆಂಡೆಂಟ್ ಇರಬೇಕು. ಅಲ್ಲಿ ಲಕ್ಷ್ಮೀ ಪೆಂಡೆಂಟ್ ಇದ್ದಿದ್ದಿತ್ತು, ಅವಳು ಅದೇ ನೋಡ್ತಾ ಇದ್ಲು, ಅದು ಆ ಥರ ಏನಾದರೂ ತೆಗಿರಿ ಅಂತ ಹೇಳಿ. ಅದೇ ಹೇಳಿದ್ನಲ್ಲ, 4000 5000 ಅಂತೆಲ್ಲ ಹೇಳ್ತಾಯಿದ್ರು. ನಾನು ವಿಡಿಯೋ ಮಾಡೋದ್ರಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಅವರೇ ನೋಡ್ತಾಯಿದ್ರು, ನಮ್ಮ ಅಕ್ಕ ಮತ್ತು ನಮ್ಮ ಆಂಟಿ, ಅಂದರೆ ಅವ್ರ ಅಮ್ಮನ ಅವರು ಬೆಳಗಾವಿ ಬಂದರು. ಈ ಶಾಪಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಸೈನ್ ತುಂಬ ಚೆನ್ನಾಗಿತ್ತು. ಅದೇ ಹೇಳಿದ್ನಲ್ಲ, 1000 2000 3000 ನಾವು ಎಷ್ಟು ಅಮೌಂಟ್ ಕೊಡ್ತೀವೋ ಅಷ್ಟು ನಮಗೆ ಫಿನಿಶಿಂಗ್ ಚೆನ್ನಾಗಿರೋದು, ಆರ್ನಮೆಂಟ್ ಎಲ್ಲ ಚೆನ್ನಾಗಿತ್ತು. ಇದು ನಾವು ನೋಡ್ತೀವಲ್ಲ, ಇದು ಅರೌಂಡ್ 1000. ಅವಳಿಗೆ ತುಂಬ ಪ್ರೈಸ್ ಇದ್ದಿದ್ದು ಬೇಡವಂತೆ, ಅವಳು ಅರೌಂಡ್ 1000 to 2000 ರೇಟಲ್ಲೇ ತುಂಬ ಹುಡುಕ್ತಾ ಇದ್ಲು. ಕೊನೆಗೆ ನಾನು ಹೇಳ್ತೀನಿ, ಅವಳಿಗೇನು ಲಕ್ಷ್ಮೀ ಪೆಂಡೆಂಟ್ ಇರೋ ಸರ ಸಿಕ್ತೋ ಇಲ್ಲೋ ಅಂತ ಹೇಳ್ತೀನಿ. ಕೊನೆವರೆಗೂ ನನ್ನ ವಿಡಿಯೋ ನೋಡ್ತಾನೇ ಇರಿ. ಹಾಗೂ ನೀವು ಬೆಳಗಾವಿಗೆ ಹೊಸಬ್ರು ಏನಾದರೂ ಇದ್ದಿದ್ದರೆ ನಿಮಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಅಂತ ಹೇಳಿದ್ನಲ್ಲ. ಇದು ಕಾರ್ತಿಕಾ ಸ್ಯಾರೀಸ್ ಇದೆಯಲ್ಲ ಕಡೆ ಬಜಾರಲ್ಲಿ, ಅದೇ ಲೈನಲ್ಲಿದೆ. ನೀವು ಇಲ್ಲೊಂದ್ಸಲ ವಿಸಿಟ್ ಮಾಡ್ಬೋದು. ತುಂಬ ಆರ್ನಮೆಂಟ್ ಯಾರಾದರೂ ಹುಡುಕ್ತಾ ಇದ್ದರೆ, ಹೆವಿ ಜ್ಯುವೆಲ್ರಿ ಎಲ್ಲ ಹುಡುಕ್ತಾ ಇದ್ದರೆ ಇಲ್ಲಿ ನಿಮಗೆ ತುಂಬ ಚೆನ್ನಾಗಿರೋದು ಸಿಗುತ್ತೆ. ನಾವು ಈ ಥರ ಒಂದಾದ್ಮೇಲೆ ಒಂದು ನೋಡ್ತಾನೆ ಇದ್ವಿ. ಅವಳಿಗೆ ಯಾವುದೂ ಅಷ್ಟು ಮನಸ್ಸಿಗೆ ಬರ್ತಾ ಇರಲಿಲ್ಲ. ನೀವು ಅವಳು ಮುಖ ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ.
ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿದೆ ಅಂತ ನಾವು ನೋಡ್ತಾನೆ ಇದ್ವಿ. ಇದು ಸ್ವರ್ಣ ಶೃಂಗಾರ್ ಅಂತ ಹೇಳಿ ಇದು ಶಾಪ್ ಹೆಸರು. ಅವರು ಈ ಡಿಸೈನು ನೋಡ್ತಾ ಇದ್ರು, ನನಗೆ ಯಾಕೋ ಈ ಡಿಸೈನ್ ಇಷ್ಟ ಆಗಲಿಲ್ಲ. ಇದೂ ಅಷ್ಟೇ 1200 ಏನೋ ಹೇಳ್ತಾ ಇದ್ರು, ಲಕ್ಷ್ಮಿ ಪೆಂಡೆಂಟ್ ಇರೋದು. ಹೆಣ್ಮಕ್ಳು ಅಂದರೆ ಅಷ್ಟೇ ಅಲ್ವಾ, ಒಂದು ಬಿಟ್ಟು ಎರಡು ಅಂಗಡಿ ನೋಡಿ ನಮ್ಗೆ ಯಾವುದು ಚೆನ್ನಾಗಿ ಅನಿಸುತ್ತೆ, ಯಾವುದು ಪ್ರೈಸು ನಮಗೆ ಇಷ್ಟ ಆಗುತ್ತೆ ಅದನ್ನಷ್ಟೇ ನಾವು ತೊಗೋತೀವಿ. ಆಮೇಲೆ ನಾವು ಈ ಥರ ಹೆಣ್ಮಕ್ಳ ಜೊತೆ ಹೋದರೆ ಒಂದು ಬಿಟ್ಟು ಒಂದು 4 ಅಂಗಡಿ ನೋಡ್ಬೋದು, ಸುತ್ತಾಡ್ಬೋದು, ಪ್ರೈಸ್ ಎಷ್ಟು ಅಂತ ಕಂಪೇರ್ ಮಾಡಿ ನಾವು ತೊಗೋಬೋದು. ನಾವು ಅದಾದಮೇಲೆ ಇಲ್ಲೇ ಇದೇ ಶಾಪಲ್ಲಿ ನಮಗೆ ಈ ಥರ ಗ್ರೀನ್ ಸ್ಟೋನಿಂದು ಇದು ಶಾರ್ಟ್ ನೆಕ್ಲೆಸ್ ತುಂಬ ಇಷ್ಟ ಆಯಿತು. ಇದು 500 ಅಂತ ಹೇಳ್ತಾಯಿದ್ರು. ಇದು ತುಂಬ ಸ್ಟೋನ್ಸ್ ಎಲ್ಲ ತುಂಬ ಶೈನಿಂಗ್ ಇದೆ, ತುಂಬ ನೋಡಿ ಈ ಥರ ಕುತ್ತಿಗೆಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಲೈಕ್ ಆಯಿತು ನನಗೆ. ನಾನು ನೆಕ್ಸ್ಟ್ ಟೈಮ್ ಹೋದರೆ ಇದನ್ನು ಖಂಡಿತ ತೊಗೋತೀನಿ. ಇವಾಗ ನನ್ನ ಮನೇಲಿ ಏನೂ ಸದ್ಯ ಫಂಕ್ಷನ್ ಇಲ್ಲ ಅಂತ ನಾನು ಸುಮ್ಮನೆ ಆದೆ. ಅದಾದಮೇಲೆ ನಾನು ಇದು ಗ್ರೀನ್ ಸ್ಟೋನಿಂದು ನಾನು ತೊಗೋತೀನಿ. ಇದು ಫುಲ್ ಸೆಟ್ 2000 ಅಂತ ಹೇಳ್ತಾಯಿದ್ರು. ಶಾರ್ಟ್ ಲಾಂಗ್ ವಿತ್ ಇಯರ್ ರಿಂಗ್ಸ್ 2000 ಅಂತ ಹೇಳ್ತಾಯಿದ್ರು. ಇದನ್ನು ನಾವು ಪರ್ಚೇಸ್ ಮಾಡಿದ್ವಿ. ನೋಡಿ ಇಲ್ಲಿದೆ, ಲಾಂಗ್ ಅಷ್ಟೇ ಪರ್ಚೇಸ್ ಮಾಡಿದ್ವಿ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇದು ಗ್ರೀನ್ ಸ್ಟೋನು. ಆಮೇಲೆ ಗ್ರೀನು ಸ್ಟೋನು ಎಲ್ಲದಕ್ಕೂ ನಮಗೆ ಮ್ಯಾಚ್ ಆಗುತ್ತೆ. ಆಮೇಲೆ ತುಂಬ ಲೈಟ್ ಕಲರ್ ಸ್ಯಾರಿ, ಡಾರ್ಕ್ ಕಲರ್ ಸ್ಯಾರಿ ಎಲ್ಲದಕ್ಕೂ ನಮಗೆ ಗ್ರೀನ್ ಸ್ಟೋನ್ ತುಂಬ ಮ್ಯಾಚ್ ಆಗುತ್ತೆ. ಅದಾದಮೇಲೆ ನಾವು ಮಣಿತಾಲಿ ಗೋಲ್ಡ್ ಜುವೆಲ್ 1 ಗ್ರಾಮ್ ಜುವೆಲ್ರಿಗೆ ನಾವು ಬಂದ್ವಿ. ಇಲ್ಲೂ ಏನಾದರೂ ನಮಗೆ ಲಕ್ಷ್ಮಿ ಪೆಂಡೆಂಟ್ ಮತ್ತು 2 ಎಳೆ ಸರ ಇರೋದು ಯಾವುದಾದ್ರೂ ನಮಗೆ ಸರ ಸಿಗ್ಬೋದಾ ಅಂತ ಹೇಳಿ ನಾವು ಮತ್ತೆ ಮಣಿತಾಲಿ ಗೋಲ್ಡ್ ಜುವೆಲ್ರಿಗೆ ನಾವು ಬಂದ್ವಿ. ಇಲ್ಲಿ ಕೇಳ್ತಾ ಇದ್ದೀವಿ ಆ ಥರ ಡಿಸೈನ್ಸ್ ಏನಾದರೂ ಅವೈಲೇಬಲ್ ಇದೆನಾ ಅಂತ ಹೇಳಿ. ನಮಗೆ ಇಲ್ಲಿ ಆ ಥರ ಡಿಸೈನ್ ಯಾವುದೂ ಸಿಗಲಿಲ್ಲ. ನಾವು ಮತ್ತೆ ನೆಕ್ಸ್ಟು ಮೂವ್ ಆನ್ ಆದ್ವಿ. ನೆಕ್ಸ್ಟು ಅವರಿಗೆ ನಮಗೆ ಡೈಲಿ ವೇರ್ಗೆ ಸ್ಲಿಪ್ಪರ್ ಬೇಕಿತ್ತು. ಇದೇನೋ 150 ಅಂತ ಹೇಳ್ತಿದ್ರು. ತೊಗೊಂಡ್ವಿ. ಅದು ಎಷ್ಟು ದಿನ ಬಾಳಿಕೆ ಬರುತ್ತೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಎಲ್ಲ ಸ್ಲಿಪ್ಪರ್ಸು 100 ಏನೋ ಹೇಳ್ತಾಯಿದ್ರು, 100 ರುಪೀಸು. ತುಂಬ ಚೆನ್ನಾಗಿತ್ತು. ಎಷ್ಟು ದಿನ ಬರುತ್ತೋ ಬರಲಿ ಅಂತ ನಾವು ಒಂದು 2-3 ಜೊತೆ ತೊಗೊಂಡ್ವಿ ಸ್ಲಿಪ್ಪರ್ಸ್ ಇಲ್ಲಿ. ಶಾಪಿಂಗ್ ಮಾಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಮನೆಗೆ ಹೋಗೋಕ್ಕೆ ಮನಸ್ಸೇ ಬರಲ್ಲ. ಆಮೇಲೆ ದುಡ್ಡು ಖಾಲಿ ಆದಮೇಲೆ ಅನಿಸುತ್ತೆ ಮನೆಗೆ ಹೋಗೋಣ ಅಂತ ಅನಿಸುತ್ತೆ. ಇದನ್ನು ಕಡೆ ಬಜಾರಲ್ಲೇ ನಾವು ಹೋಗಿದ್ದು. ಇವಾಗ ನಾವು ಏನು ಮಾಡ್ತೀವಿ, ಇದ್ರ ಮುಂದ್ಗಡೆಯಿಂದ ನಾವು ಸ್ಟ್ರೇಟು ರೈಟ್ ಸೈಡು ಮಾರುತಿ ಗಲ್ಲಿ ಅಂತ ಸಿಗುತ್ತೆ, ನಾವು ಅಲ್ಲಿ ಹೋದ್ವಿ. ಇಲ್ಲಿ ಸ್ಲಿಪ್ಪರ್ ಅಂಗಡಿ ಅವನಿಗೆ ನಾವು ಅಮೌಂಟು ಪೇ ಮಾಡ್ತಾ ಇದ್ದೀವಿ. ಎಲ್ಲರೂ ನಾವು ಒಂದು 2 ಜೊತೆ ಸ್ಲಿಪ್ಪರ್ಸ್ ತೊಗೊಂಡ್ವಿ. ಅದಾದಮೇಲೆ ನಮಗೆ ಬಿಸಿಲು ಇದ್ದಿದ್ದರಿಂದ ತುಂಬ ಬಾಯಾರಿಕೆ ಆಗ್ತಾಯಿತ್ತು. ಅಲ್ಲೇ ಕಬ್ಬಿನ ಹಾಲು ಇರೋದ್ರಿಂದ ನಮಗೆ ಅಲ್ಲಿ ಶಾಪಲ್ಲಿ ಮಾತಾಡಿ ನಾವು ಡಿಸ್ಕಸ್ ಮಾಡಿ ನಮಗೆ ಗಂಟ್ಲೆಲ್ಲ ಒಣಗೋಗ್ಬಿಟ್ಟಿತ್ತು. ಸೊ ಒಂದು ಕಬ್ಬಿನ ಹಾಲು ಕುಡಿಯೋಣ ಅಂತ ಹೇಳಿ ನಾವು ಅಲ್ಲೇ ನಿಂತ್ಕೊಂಡ್ವಿ. ನನಗೆ ಕಬ್ಬಿನ ಹಾಲು ಅಂದರೆ ತುಂಬ ಇಷ್ಟ. ಅದರಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿಕೊಟ್ರೆ ನನಗೆ ಇನ್ನೂ ತುಂಬ ಡಬಲ್ ಇಷ್ಟ ಆಗಿಬಿಡುತ್ತೆ. ನಾವು ಶಾಪಿಂಗ್ ಮಾಡ್ತಾ ಜೊತೆ ಕಬ್ಬಿನ ಹಾಲನ್ನು ನಾವು ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ನಮ್ಮದು ಮಾತು ಮುಗಿತಾನೇ ಇರಲಿಲ್ಲ. ಶಾಪಿಂಗ್ ಜೊತೆ ನಮ್ಮ ಮಾತು ಕೂಡ ಒಬ್ರಿಗೊಬ್ರು ನಾವು ತುಂಬ ಮಾತಾಡ್ತಾ ಇದ್ವಿ. ಅದು ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು. ಒಬ್ಬರು ಇಲ್ಲ ಅದು ಚೆನ್ನಾಗಿಲ್ಲ ಹೇಳೋದು, ಇದು ಚೆನ್ನಾಗಿಲ್ಲ ಅಂತ ಹೇಳೋದು ಅಂತ ಹೇಳ್ತಾ ಇದ್ವಿ. ನಮ್ಮ ಅಕ್ಕನಿಗೆ ಸದ್ಯ ಇಲ್ಲಿವರೆಗೂ ಯಾವುದು ಡಿಸೈನ್ ಇಷ್ಟ ಆಗಲಿಲ್ಲ. ನಾವು ಅದೇ ಸ್ವಲ್ಪ ಕಬ್ಬಿನ ಹಾಲು ಕುಡಿದ್ವಲ್ಲ, ಅದೇ ಸ್ವಲ್ಪ ಮುಂದ್ಗಡೆ ಬಂದ್ವಿ. ಕ್ರಾಪ್ ಟಾಪ್ಸ್ ಅಂದರೆ ನಮ್ಮ ಅಕ್ಕನ ಮಗಳಿಗೆ ಏನಾದರೂ ಕ್ರಾಪ್ ಟಾಪ್ ಸಿಗುತ್ತಾ ಅಂತ ಹೇಳಿ ನಾವು ನೋಡ್ಲಿಕ್ಕೆ ಬಂದ್ವಿ. ಇಲ್ಲಿ ನಾನು ಲಾಸ್ಟ್ ಟೈಮ್ ಕ್ರಾಪ್ ಟಾಪ್ಸು ತೊಗೊಂಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಅಕ್ಕಗೆ ಅದೇ ಡಿಸೈನ್ ಬೇಕಿತ್ತಂತೆ, ಬಟ್ ಅದು ಕೂಡ ನಮಗೆ ಇಲ್ಲಿ ಸಿಗಲಿಲ್ಲ. ಬೇರೆ ಡಿಸೈನ್ಸ್ ಇತ್ತು, ಬಟ್ ಅವಳಿಗೆ ತುಂಬ ಇಷ್ಟ ಆಗಲಿಲ್ಲ.
ಈ ಥರ ಒಂದಾದ್ಮೇಲೆ ಒಂದು ನಾವು ಶಾಪ್ ತಿರುಗ್ತಾನೆ ಇದ್ವಿ. ಅವತ್ತೆಷ್ಟು ನಮ್ಮದು ಕಾಲು ಬಗ ಬಗ ಅಂತ ನೋಯ್ತಾ ಇತ್ತು ಅಂದರೆ ನಮಗೆ ರಾತ್ರಿ ಮನೆಗೆ ಬಂದ ಮೇಲೇ ಗೊತ್ತಾಗಿದ್ದು ನಮಗೆ. ಈ ಶಾಪಿಂಗ್ ಮಾಡಬೇಕಾದ್ರೆ ನಮ್ಗೆ ಗೊತ್ತಾಗಲಿಲ್ಲ. ನಾವು ಸುಮಾರು ಒಂದು 5 to 6 ಕಿಲೋಮೀಟರ್ಸ್ ನಾವು ತಿರುಗಾಡಿದ್ವೋ ಏನೋ. ಮಾರುತಿ ಗಲ್ಲಿ, ಕಡೆ ಬಜಾರ್, ಪಂಗ್ರು ಗಲ್ಲಿ, ಆಮೇಲೆ ನಾವು ಚೆನ್ನಮ್ಮ ಸರ್ಕಲಿಂದ ಅಲ್ಲಿವರೆಗೂ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಹಾಗಾಗಿ ಅವತ್ತು ನಮಗೆ ತುಂಬ ಸುಸ್ತಾಗ್ಬಿಟ್ಟಿತ್ತು. ಇದು ನೋಡಿ ನಾವು ಕ್ರಾಪ್ ಟಾಪ್ಸು ನೋಡ್ತಾ ಇದ್ವಿ, ಯಾವುದಾದ್ರೂ ಚೆನ್ನಾಗಿ ಕಾಣಿಸುತ್ತೋ ಏನೋ ಅಂತ. ಇದು ನಂದು ಸಿಗ್ನೇಚರ್ ವಿಡಿಯೋ ಆಗಿಬಿಟ್ಟಿದೆ. ಯಾವುದಾದ್ರೂ ಒಂದು ಮಿರರ್ ನೋಡಿದರೆ ನಾನು ಈ ಥರ ವೀಡಿಯೋಸು ತೆಗೆಯೋದು. ಆಲ್ಮೋಸ್ಟ್ ನಾನು ಎಲ್ಲ ನಂದು ವ್ಲಾಗಲ್ಲಿ ಹೇಳ್ತಾ ಬಂದಿದ್ದೀನಿ, ಇಲ್ಲೂ ಕೂಡ ಹೇಳ್ತಾ ಇದ್ದೀನಿ. ಕ್ರಾಪ್ ಟಾಪ್ಸ್ ನಮ್ಗೆ ಯಾವುದೂ ಸರಿ ಕಾಣಲಿಲ್ಲ. ನಾವು ಮತ್ತೆ ನೆಕ್ಸ್ಟು ಬೇರೆ ಶಾಪಲ್ಲಿ ಏನಾದರೂ ನಮಗೆ ಕ್ರಾಪ್ ಟಾಪ್ ಸಿಗ್ಬೋದಾ ಅಂತ ಮತ್ತೆ ನಾವು ಬೇರೆ ಶಾಪ್ಗೆ ಹೋಗ್ತಾ ಇದ್ವಿ. ಒಬ್ರಿಗೆ ಇಷ್ಟ ಆದರೆ ಒಬ್ರಿಗೆ ಇಷ್ಟ ಆಗಲ್ಲ. ನನಗಿಷ್ಟ ಆದರೆ ನಮ್ಮ ಅಕ್ಕಗೆ ಇಷ್ಟ ಆಗ್ತಿರ್ಲಿಲ್ಲ, ನಮ್ಮ ಅಕ್ಕಗೆ ಇಷ್ಟ ಆದರೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಇಲ್ಲೂ ಅಷ್ಟೇ ಎಲ್ಲ 200, 300 ಇಲ್ಲ ಟಾಪ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿತ್ತು. ಅದಾದಮೇಲೆ ನಾವು ಮತ್ತೆ ನೆಕ್ಸ್ಟು ಬೇರೆ ಅದೇ ಲೈನಲ್ಲಿ ಸ್ವಲ್ಪ ಮುಂದಕ್ಕೆ ಬಂದರೆ ಅದು ಶಾಪ್ ಹೆಸರು ನನಗೆ ನೆನಪಿಲ್ಲ, ಸ್ವಲ್ಪ ಡೌನಲ್ಲಿದೆ. ಇಲ್ಲಿ ಮತ್ತೆ ನಾವು ಅದು ವೈಟ್ ಸ್ಟೋನ್ ಕಾಣ್ತಾ ಇದೆಯಲ್ಲ, ಅದು ಜ್ಯುವೆಲ್ರಿನೂ ನಾವು ಪರ್ಚೇಸ್ ಮಾಡಿದ್ವಿ. ಅದು ಕೂಡ ಅಷ್ಟೇ 1500 ಅಂತ ಹೇಳಿದರು. ಮತ್ತು ನಾವು ಏರ್ ಅಸೆಸರೀಸು, ಕ್ಲಿಪ್ಸು, ಏರ್ಬೆನ್ಸು ಏನಾದರೂ ಬೇಕಾ ಅಂತ ನಾವು ನೋಡಿ ಇಲ್ಲಿ ನಾವು ತೊಗೋತಾ ಇದ್ವಿ. ನೀವು ಕಡೆ ಬಜಾರ್ ಮಾರುತಿ ಗಲ್ಲಿಗೆ ಬಂದರೆ ನಿಮಗೆ ಬೇಕಾದ ಎಲ್ಲ ವೆರೈಟೀಸು ಅಲ್ಲೇ ಸಿಗುತ್ತೆ. ಇಲ್ಲಿ ಕೂಡ ನಾವು ಏರ್ ಅಸೆಸರೀಸ್ ಎಲ್ಲ ತೊಗೊಳ್ತಾ ಇದ್ವಿ. ಎಲ್ರದ್ದು ನಮ್ಮದು ಎಷ್ಟೆಷ್ಟು ದುಡ್ಡು ಖರ್ಚಾಯಿತೋ ಏನೋ ಗೊತ್ತಿಲ್ಲ, ಬಟ್ ನಾವು ಸಿಕ್ಕಿದ್ದೆಲ್ಲ ತೊಗೋತಾನೇ ಇದ್ವಿ. ಇದು ಆರಾಧನಾ ಅಂತ ಇದು ಬಟ್ಟೆ ಅಂಗಡಿ. ಇದರಲ್ಲಿ ಮುಂದ್ಗಡೆ ಇವರು ಒಂದು ಬೆಡ್ ಮೇಲೆ ಒಂದು ಈ ಥರ ರೆಡಿಮೇಡ್ ಬ್ಲೌಸ್ ಎಲ್ಲ ಹಾಕಿದ್ರು. ಇದನ್ನು ಕೂಡ ಆಫರಲ್ಲಿತ್ತು ಅಂತ ಅನಿಸುತ್ತೆ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಮ್ಮ ಅಕ್ಕನ ಲಕ್ಷ್ಮೀ ಹಾರದ ಕತೆ, ಅವಳು ತೊಗೊಂಡ್ಲೋ ಇಲ್ವೋ ಅಂತ ಹೇಳಿ. ಆದರೂ ನಮಗೆ ಕೊನೆಗೆ ಎಲ್ಲೂ ಸಿಗಲಿಲ್ಲ. ನಾವು ಎಲ್ಲ ಬೇರೆದೆಲ್ಲ ತೊಗೊಂಡು ನಾವು ಮನೆಗೆ ಹೋಗ್ತಾ ಇದ್ವಿ.